ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ಕಾರ್ತಿಕ ಮಾಸದ ಮಹತ್ಯವನ್ನು ತಿಳಿಯುತ್ತಾ ಬರುತ್ತಿದ್ದೇವೆ. 8ನೇ ಅಧ್ಯಾಯದಲ್ಲಿ ಅಜಾಮಿಳನಿಗಾಗಿ ವಿಷ್ಣು ದೂತರು ಯಮದೂತರು ಜಗಳ ನೋಡಿದೆವು. ಇವತ್ತೊಂದಿನ 9ನೇ ದಿನ. 9ನೇ ಅಧ್ಯಾಯದಲ್ಲಿ ವಿಷ್ಣು ದೂತರು ಯಮಕಿಂಕರರ ಸಂಭಾಷಣೆಯನ್ನು ನೋಡೋಣ. ಕಲಾಭ್ಯಾಂ ಶಶಿಕಲಾಭ್ಯಾಂ ನಿಜತಪಃ ಫಲಾಭ್ಯಾಂ ಭಕ್ತೇಷು ಪ್ರಕಟಿತ ಫಲಾಭ್ಯಾಂ ಭವತು ಮೇ ಶಿವಾಭ್ಯಾಮಸ್ತೋ ಕತ್ರಿಭುವನ ಶಿವಾಭ್ಯಾಂ ಹೃದಿ ಪುನರ್ ಭವಾಭ್ಯಾಮಾನಂದ ಸ್ಫುರದನುಭವಾಭ್ಯಾಂ ನತಿರಿಯಂ. ವಿಷ್ಣು ದೂತರು, ಎಲೈ ಯಮಕಿಂಕರರೇ, ನಿಮಗೆ ಅಧಿಪತಿಯೂ ದಕ್ಷಿಣ ದಿಶಾಧಿಪತಿಯೂ ಆದ ಯಮಧರ್ಮರಾಜನು ಎಂಥವರನ್ನು ತನ್ನ ಲೋಕಕ್ಕೆ ಕರೆದುಕೊಂಡು ಬರುವಂತೆ ಹೇಳಿರುತ್ತಾರೆ? ಪಾಪಾತ್ಮರಾರು ಪುಣ್ಯಾತ್ಮರಾರು ಎಂಬುದನ್ನು ನಮಗೆ ವಿಷಾದವಾಗಿ ತಿಳಿಸಿರಿ ಎಂದರು. ಅದಕ್ಕೆ ಯಮಕಿಂಕರರು, ಎಲೈ ವಿಷ್ಣು ಭಟರೇ, ಮಾನವನು ಆಚರಿಸಿದ್ದ ಪುಣ್ಯ ಪಾಪ ಕಾರ್ಯಗಳನ್ನು ಪರಲೋಕ ಸಾಕ್ಷಿಯಾಗಿಟ್ಟುಕೊಂಡು ನಮ್ಮ ಸ್ವಾಮಿ ಸನ್ನಿಧಿಯಲ್ಲಿ ನಿವೇದಿಸುವರು. ಪರಲೋಕ ಸಾಕ್ಷಿ ಎಂದರೆ ಸೂರ್ಯ, ಚಂದ್ರ, ಭೂಮಿ, ಆಕಾಶ, ರಾತ್ರಿ, ಹಗಲು, ಸಂಧ್ಯಾಕಾಲಗಳು. ಮಾನವನು ಮರಣಿಸಿದ್ದ ಕೂಡಲೇ ಅವನ ಪಾಪ ಕರ್ಮಗಳನ್ನನುಸರಿಸಿ ಅವರನ್ನು ಕರೆತರುವಂತೆ ನಮ್ಮ ಪ್ರಭುವಾದ ಯಮಧರ್ಮರಾಜನು ನಮ್ಮನ್ನು ನಿಯೋಗಿಸುವನು. ಪಾಪಿಗಳೆಂದರೆ ಯಾರೆಂಬುದನ್ನು ವಿವರಿಸುವೆವು ಕೇಳಿ. ವೇದ ನಿಂದೆ ಮಾಡುವವರು, ವೇದರಹಿತ ಕಾರ್ಯಗಳನ್ನು ಆಚರಿಸುವವರು, ಶಾಸ್ತ್ರಗಳನ್ನು ಸಜ್ಜನರನ್ನು ದೂಷಿಸುವವರು, ತಾಯಿ ತಂದೆಗಳನ್ನು ಗುರುಗಳನ್ನು ಭೂಸುರರನ್ನು ನಿಂದಿಸಿ ಅವರಿಗೆ ಅಪಕಾರ ಉಂಟು ಮಾಡುವವರು, ರೋಗಿಷ್ಠರನ್ನು ಒಡೆದು ಬಡಿಯುವುದು, ಅನೃತವನ್ನು ಮಾತನಾಡುವವರು, ಜೀವ ಹಿಂಸೆ ಮಾಡುವವರು, ಕುಲಧರ್ಮಗಳನ್ನು ಆಚರಣೆ ಮಾಡದೇ ಇರುವವರು, ತಂದೆ ತಾಯಿಯರನ್ನು ಹೊಡೆಯುವವರು, ಸುಳ್ಳು ಸಾಕ್ಷಿಗಳನ್ನು ಹೇಳುವವರು, ದಯಾದಾಕ್ಷಿಣ್ಯ ವರ್ಜಿತರು, ವಿವಾಹಾದಿ ಶುಭ ಕಾರ್ಯಗಳಿಗೆ ಅಡ್ಡಿ ಬರುವವರು, ಪರರ ಸ್ತ್ರೀ ಧನ ಧಾನ್ಯ ಅಪಹಾರ ಮಾಡುವವರು, ಇತರರು ಹೊಂದಿರುವ ಧನಧಾನ್ಯಾದಿ ಸಂಪತ್ತನ್ನು ನೋಡಿ ಅಸೂಯೆ ಪಡುವವರು, ಬಡ್ಡಿ ವ್ಯಾಪಾರ ಮಾಡುವವರು, ಸ್ನಾನ ಸಂಧ್ಯಾ ಜಪ ಹೋಮ ಮೊದಲಾದ ನಿತ್ಯ ಕರ್ಮಗಳನ್ನು ಆಚರಿಸದೇ ಇರುವವರು, ಪಿತೃಕರ್ಮಗಳನ್ನು ಆಚರಿಸದೇ ಇರುವವರು, ಪಿತೃಶ್ರೇಷ್ಠವನ್ನು ಭುಜಿಸುವವರು, ಇವರೆಲ್ಲ ನರಕಲೋಕವನ್ನು ಸೇರುವವರು. ಇದಿಷ್ಟೇ ಅಲ್ಲದೆ ಗೋಬ್ರಾಹ್ಮಣರ ಹತ್ಯೆ ಮಾಡಿದವರು, ಅನಾಥರನ್ನು ಹಿಂಸಿಸುವವರು, ನನಗೆ ಅನ್ನ ಬೇಕು ಎಂದು ಕೇಳಿದಾಗ ಅನ್ನವನ್ನು ಅವರಿಗೆ ಹಿಡದೆ ಅವರೇ ತಿನ್ನುವವರು, ದುರ್ದಾನವನ್ನು ಹಿಡಿದು ದತ್ತೋಷ ಪರಿಹಾರಾರ್ಥವಾಗಿ ಸ್ನಾನ ಸಂಧ್ಯಾ ಜಪಾದಿಗಳನ್ನು ಆಚರಿಸದೆ ದಾನ ಮಾಡುತ್ತಿರುವವರನ್ನು ಕಂಡು ಬೇಡವೆಂದು ಹೇಳಿದವರು, ಶರಣು ಬಂದವರನ್ನು ಬಾಧಿಸುವುದು, ಸಜ್ಜನರ ಧನವನ್ನು ಅಪಹರಿಸುವುದು, ತಪ್ಪು ಬರವಣಿಗೆ ಬರೆಯುವುದು, ವಿವಾಹಾದಿ ಕಾರ್ಯಗಳಲ್ಲಿ ಧನ ಕನಕ ವಸ್ತು ವಾಹನಾದಿಗಳನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿ ಸಮಯದಲ್ಲಿ ನಿರಾಕರಿಸುವವರು ನರಕಲೋಕದಲ್ಲಿ ಬಾಧೆ ಪಡಲರ್ಹರು. ಆದ್ದರಿಂದ ಈ ಅಜಾಮಿಳನು ಹುಟ್ಟುದಾರಭ್ಯ ಇದುವರೆಗೂ ಒಂದಾದರೂ ಪುಣ್ಯ ಕಾರ್ಯವನ್ನು ಆಚರಿಸಲಿಲ್ಲ. ಈತನು ಕುಲಾಚಾರಗಳನ್ನು ತ್ಯಜಿಸಿ ವರ್ಣಭ್ರಷ್ಟನಾಗಿ ಮಾಂಸಭಕ್ಷನಾಗಿ ಮಾಡಿ ಕಿರಾತ ಕೃತ್ಯಗಳನ್ನೆಲ್ಲ ತನ್ನ ಪುತ್ರಿಯಲ್ಲಿ ಕಾಮಾತಿರೇಕದಿಂದ ಸುರತ ಕ್ರೀಡೆಗಳನ್ನು ಆಚರಿಸಿದ್ದ ಮಹಾಪಾಪವನ್ನು ಮಾಡಿದ್ದ ಈತನು ವೈಕುಂಠವನ್ನು ಸೇರಲು ಹೇಗೆ ಅರ್ಹನೋ ತಿಳಿಸಿ ಎಂದರು. ಅದಕ್ಕೆ ವಿಷ್ಣುದೂತರು, ಎಲೈ ಯಮಕಿಂಕರರೇ, ನೀವು ಧರ್ಮಾಧರ್ಮಗಳನ್ನು ತಿಳಿಯದೆ ಹೀಗೆ ಹೇಳುತ್ತಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ಅತ್ಯಾಶ್ಚರ್ಯವಾಗುತ್ತಿದೆ. ಆದುದರಿಂದ ನಿಮಗೆ ಕೆಲವು ಧರ್ಮ ಸೂಕ್ಷ್ಮಗಳನ್ನು ಹೇಳುವೆವು, ಆಲಿಸಿರಿ. ಸಜ್ಜನರ ಸಹವಾಸ ಮಾಡುವವರು, ಬ್ರಹ್ಮಜ್ಞಾನಾಸಕ್ತರು, ಸ್ನಾನ ಸಂಧ್ಯಾ ಜಪಾದಿಗಳನ್ನು ಮಾಡುವವರು, ಭೂತದಯಾಭಿಲಾಷಿಗಳು, ಪುಣ್ಯ ಕಾರ್ಯಗಳನ್ನು ಆಚರಿಸುವವರು, ಫಲಾಪೇಕ್ಷವಿಲ್ಲದೆ ಕಾರ್ಯಗಳನ್ನು ಮಾಡುವವರು, ಅನ್ಯರ ಧನ ಧಾನ್ಯ ವಸ್ತು ವಾಹನಾದಿಗಳನ್ನು ನೋಡಿ ಅಸೂಯೆ ಪಡದೇ ಇರುವವರು, ಅನಾಥರಿಗೆ ಅನ್ನವನ್ನು ಕೊಡುವವರು, ಸಹಾಯ ಮಾಡಿದವರು, ಗೋದಾನ ಭೂದಾನ ಹಿರಣ್ಯಾದಿ ದಾನಗಳನ್ನು ಮಾಡುವವರು, ನಿತ್ಯ ಸತ್ಯವ್ರತರು, ಮಾರ್ಗಸ್ಥರಿಗೆ ಅನಾದಿ ಪಾನೀಯಗಳನ್ನು ಕೊಡುವವರು, ಬಿಸಿಲಿನಿಂದ ಬಳಲುತ್ತಿದ್ದ ಜನರಿಗೆ ಸುಖವಾಗಿರಲು ಛತ್ರ ಚಾವಡಿಗಳನ್ನು ಕಟ್ಟಿಸುವವರು, ಸದಾಕಾಲ ಅನ್ನದಾನವನ್ನು ಮಾಡುವವರು,
ಪ್ರತಿಫಲಾಪೇಕ್ಷೆ ಇಲ್ಲದೆ ವಿವಾಹ ಸಂಬಂಧವನ್ನು ಏರ್ಪಡಿಸುವವರು, ದಿಕ್ಕಿಲ್ಲದ ಅನಾಥರಿಗೆ ಪ್ರೀತಿಯನ್ನು ತೋರಿಸುವವರು, ಪ್ರತಿದಿನವೂ ಸಾಲಗ್ರಾಮಕ್ಕೆ ಪೂಜೆ ನೈವೇದ್ಯ ಅದರ ತೀರ್ಥವನ್ನು ಪ್ರತಿದಿನವೂ ಸೇವಿಸುವವರು, ತುಳಸಿ ಗಿಡವನ್ನು ನೆಟ್ಟಿ ದಿನವೂ ಅದಕ್ಕೆ ನೀರು ಹಾಕಿ ಬೆಳೆಸಿ ಅದರ ಮುಂದೆ ದೀಪ ಭಜನಾದಿಗಳನ್ನು ನಡೆಸುವವರು, ವೇದ ಧರ್ಮಗಳನ್ನು ಪರಿಪಾಲಿಸುವವರು, ತಮ್ಮ ಮನೆಯಲ್ಲಿ ಸಾಲಗ್ರಾಮವನ್ನು ಸದಾ ಇರಿಸಿಕೊಂಡಿರುವವರು, ತುಳಸಿ ದಳಗಳಿಂದ ಮಾಡಿದ ಸರಗಳನ್ನು ಕಂಠದಲ್ಲಿ ಧರಿಸುವವರು, ಭಗವಂತನನ್ನು ಕುರಿತು ಹೇಳುವ ಗ್ರಂಥಗಳನ್ನು ಬರೆದು ಪೂಜಿಸುವವರು, ಸೂರ್ಯನು ಕಾರ್ತೀಕ ಮಾಸದಲ್ಲಿ ತುಲಾ ರಾಶಿಯಲ್ಲಿ, ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ, ವೈಶಾಖ ಮಾಸದಲ್ಲಿ ಮೇಷರಾಶಿಯಲ್ಲಿರುವಾಗಲೂ ನದಿ ಸ್ನಾನವನ್ನು ಆಚರಿಸುವವರು, ರುದ್ರಾಭಿಷೇಕ ಮಾಡಿಸಿದವರು, ರುದ್ರಾಕ್ಷ ಮಾಲೆಯನ್ನು ಕಂಠದಲ್ಲಿ ಧರಿಸಿ ಮಂತ್ರ ಜಪ ಹೋಮಾದಿಗಳನ್ನು ಮಾಡುವವರು, ನಾರಾಯಣ ಅಚ್ಯುತ ಎಂಬ ನಾಮಗಳಿಂದ ಭಗವನ್ನಾಮವನ್ನು ಉಚ್ಚರಿಸಿದವರು, ಪುಷ್ಕರಾದಿಗಳಲ್ಲಿ ಪರ್ವದಿನಗಳಲ್ಲಿ ನದಿ ಸ್ನಾನ ಮಾಡುವವರು, ಮಾತಾಪಿತೃ ಗುರುಗಳಿಗೆ ಸೇವೆ ಮಾಡುವವರು, ಹರಿಹರಾದಿಗಳ ದೇವಾಲಯಗಳಲ್ಲಿ ದೀಪಾರಾಧನೆಯನ್ನು ಮಾಡುವವರು, ಪುರಾಣ ಶ್ರವಣೆ ಮಾಡುವವರು, ಪುಣ್ಯ ಕಾರ್ಯಗಳನ್ನು ಆಚರಿಸಿದವರು, ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸುವವರು. ಇಷ್ಟೇ ಅಲ್ಲದೆ ಮೇಲೆ ಹೇಳಿದ ಯಾವುದೇ ಒಂದು ಕಾರ್ಯವನ್ನು ಮಾಡಿದರೆ ಪಾಪಗಳೆಲ್ಲವೂ ನಶಿಸಿ ಪುಣ್ಯ ಲಭಿಸುತ್ತದೆ. ಭಗವನ್ನಾಮೋಚ್ಚಾರಣೆ ತಿಳಿದು ತಿಳಿಯದೇನೋ ಮಾಡಿದರೆ ದುರಿತ ದೂರವಾಗುವುದೇ ಅಲ್ಲದೆ ವಿಷ್ಣು ಸಾನ್ನಿಧ್ಯವಾಗಲಿ ಕೈವಲ್ಯವನ್ನಾಗಲಿ ಹೊಂದುವರು. ಆದುದರಿಂದ ಈ ಅಜಾಮಿಳನು ಪುತ್ರ ವಾತ್ಸಲ್ಯದಿಂದ ಮರಣ ಕಾಲದಲ್ಲಿ ನಾರಾಯಣ ನಾರಾಯಣ ಎಂದು ಕರೆದನು. ಆದುದರಿಂದ ಅವನ ಪಾಪಗಳೆಲ್ಲವೂ ಕಳಚಿ ಅವರಿಗೆ ಮೋಕ್ಷ ಉಂಟಾಗಿದೆ. ಆದ್ದರಿಂದ ಈತನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಪ್ರತ್ಯುತ್ತರವನ್ನು ಕೊಟ್ಟರು. ಹೀಗೆ ಅಜಾಮಿಳನು ವಿಷ್ಣು ಯಮದೂತರ ಸಂಭಾಷಣೆಯನ್ನು ಕೇಳಿ ತನ್ನಲ್ಲಿ ತಾನೇ ಹೀಗೆ ಯೋಚಿಸಿದನು. ನಾನು ಜನ್ಮಿಸಿದಾರಭ್ಯದಿಂದ ಕೆಟ್ಟ ಕಾರ್ಯಗಳನ್ನು ಕೆಟ್ಟ ನಡವಳಿಕೆಯನ್ನು ಮಾಡುತ್ತಲೇ ಬಂದೆ. ತಂದೆ ತಾಯಿಯರನ್ನು ಸಹ ರಕ್ಷಿಸದೆ ಬಂಧುಗಳು ನಿರಪರಾಧಿಗಳನ್ನು ಬಾಧಿಸಿದೆನು. ಈ ವಿಧವಾಗಿ ಅನೇಕ ಪಾಪ ಕಾರ್ಯಗಳನ್ನು ಆಚರಿಸಿದರೂ ನನಗೆ ಉಂಟಾದ ಪುತ್ರ ವಾತ್ಸಲ್ಯದಿಂದ ನಾರಾಯಣ ನಾರಾಯಣ ಎಂದು ಹಲವು ಬಾರಿ ಉಚ್ಚರಿಸಿದ್ದೇನು. ಅದು ತಿಳಿಯದೇನೋ ತಿಳಿದೋ ಫಲಾಪೇಕ್ಷೆ ಇಲ್ಲದೆಯೋ ನಾನು ಪುತ್ರ ಪ್ರಾಪ್ತಿಯಿಂದ ನನಗೆ ಪೂರ್ವಜನ್ಮ ಪರಿಪಾಕದಿಂದ ಅವಸಾನ ಕಾಲದಲ್ಲಿ ನನ್ನ ನಾಲಿಗೆಯಿಂದ ಭಗವಂತನ ನಾಮೋಚ್ಚಾರಣೆಯು ಹೊರಡುವಂತೆ ಮಾಡಿದ ಮಹಾನುಭಾವನು, ಆದಿಮಧ್ಯಾಂತರಹಿತನು ಆರ್ತತ್ರಾಣ ಪರಾಯಣನೂ ಆದ ಪರಮೇಶ್ವರನನ್ನು ನಾನು ಏನೆಂದು ವರ್ಣಿಸಲಿ. ಅದು ತನ್ನ ಪೂರ್ವಜನ್ಮ ಕೃತಪುಣ್ಯ ಕಾರ್ಯ ಫಲವೇ ಎಂದು ಅತ್ಯಧಿಕ ಆನಂದದಿಂದ ಕೂಡಿದ್ದ ತನಗೆ ವೈಕುಂಠ ಪ್ರಾಪ್ತಿ ಸಿಕ್ಕಿತು ಎಂದುಕೊಂಡನು. ಆದುದರಿಂದ ಎಲೈ ಜನಕ ಮಹಾರಾಜನೇ, ತಿಳಿದಾಗಿಯೂ ತಿಳಿಯದೇ ಆಗಿಯೂ ಭಗವನ್ ನಾಮಸ್ಮರಣೆಯನ್ನು ಹೇಗೆ ಮಾಡಿದರೂ ಮಹಾಪಾತಕಗಳು ಕೂಡ ನಾಶವಾಗುವುದೇ ಅಲ್ಲದೆ ಮೋಕ್ಷವು ಲಭಿಸುವುದು. ಜನನ ಮೃತ್ಯುತಾನಾಂ ಸೇವೆಯಾ ದೇವತಾನಾಂ ನ ಭವತಿ ಸುಖಲೇಶಃ ಸಂಶಯೋ ನಾಸ್ತಿ ತತ್ರ ಅನಿಜಮಮೃತರೂಪಂ ಸಾಂಬಮೀಶಂ ಭಜಂತೆ ಯ ಇಹ ಪರಮಸೌಖ್ಯಂ ತೇ ಹಿ ಧನ್ಯಾ ಲಭಂತೆ ಹಿ ಧನ್ಯಾ ಲಭಂತೆ. ಹೀಗೆ ಸ್ಕಾಂದ ಪುರಾಣಾಂತರ್ಗತ ಕಾರ್ತಿಕ ಪುರಾಣದಲ್ಲಿ ವಿಷ್ಣುದೂತರು ಯಮಕಿಂಕರರ ಸಂಭಾಷಣೆ ಎಂಬ 9ನೇ ಅಧ್ಯಾಯವು ಮುಗಿಯಿತು. ಅಜಾಮಿಳ ಕೆಟ್ಟ ಕಾರ್ಯಗಳನ್ನು ಮಾಡಿ ಕೊನೆಯ ಕಾಲದಲ್ಲಿ ದೇವರ ನಾಮವನ್ನು ಜಪಿಸಿ ವಿಷ್ಣು ಲೋಕವನ್ನೇನೋ ಪಡೆದುಕೊಂಡ. ಆ ಒಂದು ಪದವಿ ಹೇಗೆ ಸಿಕ್ಕಿತು? ಅಜಾಮಿಳನ ಪೂರ್ವಜನ್ಮ ವೃತ್ತಾಂತವೇನು ಎಂಬುದನ್ನು ನಾವು 10ನೇ ಅಧ್ಯಾಯದಲ್ಲಿ ನೋಡೋಣ. ಶ್ರೀ ಗುರುಭ್ಯೋ ನಮಃ.